ರೆಬಲ್ ಸ್ಟಾರ್ ಅಂಬಿ ಕುಟುಂಬದಲ್ಲಿ ಇವತ್ತು ಸಂಭ್ರಮ ಸಡಗರ ಮನೆ ಮಾಡಿದೆ. ಕಾರಣ ಅಂಬಿ ಮೊಮ್ಮಗನ ನಾಮಕರಣ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿರುವಂಥದ್ದು. ರಾಣಾ ಅಮರ್ ಅಂಬರೀಷ್ ಅನ್ನುವಂತಹ ಹೆಸರನ್ನ ಇಡಲಾಗಿದೆ. ಅಭಿಷೇಕ್ ಅವಿವಾ ಪುತ್ರನಿಗೆ ಈ ಹೆಸರನ್ನ ಇಟ್ಟಿರುವಂಥದ್ದು. ಖಾಸಗಿ ಹೋಟೆಲ್ನಲ್ಲಿ ನಡೆದಂತಹ ನಾಮಕರಣದ ಶಾಸ್ತ್ರ ಇದು. ಅಂಬರೀಷ್ ಮೂಲ ಹೆಸರು ಅಮರ್ನಾಥ್. ಸಿನಿಮಾ ಇಂಡಸ್ಟ್ರಿಗೆ ಬಂದ ನಂತರ ಹೆಸರನ್ನ ಬದಲಿಸಿಕೊಂಡಿದ್ರು ಅಂಬರೀಷ್ ಅವರು. ಅಂಬರೀಷ್ ಮೊಮ್ಮಗನಿಗೆ ಈಗ ರಾಣಾ ಅಮರ್ ಅಂಬರೀಷ್ ಅನ್ನುವಂತಹ ಹೆಸರನ್ನು ಇಡಲಾಗಿದೆ. ಇವತ್ತು ಖಾಸಗಿ ಹೋಟೆಲ್ನಲ್ಲಿ ನಾಮಕರಣದ ಶಾಸ್ತ್ರವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಆತ್ಮೀಯರಿಗೆ ಜೊತೆಗೆ ಕುಟುಂಬಸ್ಥರಿಗೆ ಮಾತ್ರ ಆಹ್ವಾನ ಇತ್ತು. ಅಂಬರೀಷ್ ಮೂಲ ಹೆಸರನ್ನು ಇಡುವಂತಹ ಕೆಲಸವನ್ನು ಈಗ ಅಂಬಿ ಕುಟುಂಬ ಮಾಡಿರುವಂಥದ್ದು. ಅಂಬರೀಷ್ ಅವರು ಸಿನಿಮಾಗೆ ಬಂದ ಮೇಲೆ ತಮ್ಮ ಹೆಸರನ್ನು ಬದಲಿಸಿಕೊಂಡಿದ್ರು ಅಂಬರೀಷ್ ಅಂಥೇಳಿ. ಸುಮಲತಾ ಅಂಬರೀಷ್ ಮೊಮ್ಮಗನ ನಾಮಕರಣದ ಕಾರ್ಯಕ್ರಮದಲ್ಲಿ ಇವತ್ತು ಅವರ ಕುಟುಂಬಸ್ಥರು ಸ್ನೇಹಿತರೆಲ್ಲ ಭಾಗಿಯಾದಂತಹ ಸಂದರ್ಭದಲ್ಲಿ ರಾಣಾ ಅಮರ್ ಅಂಬರೀಷ್ ಅಂಥೇಳಿ ಅವಿವಾ ಮತ್ತು ಅಭಿಷೇಕ್ ಪುತ್ರನಿಗೆ ಹೆಸರನ್ನು ಇಡಲಾಗಿದೆ. ತುಂಬ ಸಂಭ್ರಮ ಮತ್ತು ಸಡಗರ ಇವತ್ತು ಮನೆ ಮಾಡಿತ್ತು. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಖಾಸಗಿ ಹೋಟೆಲ್ನಲ್ಲಿ ನಡೆದಂತಹ ಕಾರ್ಯಕ್ರಮ ಇದು. ಕೇವಲ ಆತ್ಮೀಯರಿಗೆ ಮಾತ್ರ ಇದ್ದಂತಹ ಆಹ್ವಾನ. ಸ್ನೇಹಿತರು ಮಾತ್ರ ಭಾಗಿಯಾಗಿದ್ದರು, ಕುಟುಂಬಸ್ಥರು ಮಾತ್ರ ಭಾಗಿಯಾಗಿದ್ದರು. ಮದರ್ ಇಂಡಿಯಾ ಮೇಲೆ ಹೆಚ್ಚಾಯ್ತಾ ದರ್ಶನ್ ಅವರಿಗೆ ಮುನಿಸು. ಅಂಬಿ ಮೊಮ್ಮಗನ ನಾಮಕರಣಕ್ಕೆ ನಟ ದರ್ಶನ್ ಅನುಪಸ್ಥಿತಿ. ಅಭಿಷೇಕ್ ಅಂಬರೀಷ್ ಪುತ್ರನ ನಾಮಕರಣ ಶಾಸ್ತ್ರವನ್ನು ಖಾಸಗಿ ಹೋಟೆಲ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಮೈಸೂರಿನ ಫಾರ್ಮ್ ಹೌಸ್ನಲ್ಲಿಯೇ ನಟ ದರ್ಶನ್ ಇದ್ರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿಲ್ಲ. ಡೆವಿಲ್ ಶೂಟಿಂಗನ್ನು ಮುಗಿಸಿ ಫಾರ್ಮ್ ಹೌಸ್ನಲ್ಲಿಯೇ ವಿಶ್ರಾಂತಿಯನ್ನು ಪಡೆದಿದ್ದಾರೆ ದಾಸ. ಮದರ್ ಇಂಡಿಯಾ ಜೊತೆಗೆ ದರ್ಶನ್ ಮುನಿಸಿಕೊಂಡಿರೋದು ಈ ಮೂಲಕ ಕನ್ಫರ್ಮ್ ಆಗ್ತಾ ಇದೆಯಾ? ಸುಮಲತಾ ಅವರಿಂದ ಆಮಂತ್ರಣವನ್ನು ಕೂಡ ಸ್ವೀಕರಿಸಿಲ್ಲ ದರ್ಶನ್ ಅನ್ನೋದು ಗೊತ್ತಾಗ್ತಾ ಇದೆ. ದರ್ಶನ್ ಅನುಪಸ್ಥಿತಿಯಲ್ಲಿಯೇ ಇವತ್ತು ಸುಮಲತಾ ಮೊಮ್ಮಗನ ನಾಮಕರಣದ ಕಾರ್ಯಕ್ರಮ ಮುಗಿದಿದೆ. ಯಾವುದೇ ಕಾರ್ಯಕ್ರಮ ಆಗಿರಲಿ, ಅದು ಬರ್ತ್ಡೇ ಸೆಲೆಬ್ರೇಷನ್ ಆಗಿರಲಿ, ಅವಿವಾ ಅವರ ಸೀಮಂತ ಕಾರ್ಯಕ್ರಮವೇ ಆಗಿರಲಿ, ಅಭಿಷೇಕ್ ಅವರ ಮದುವೆನೇ ಆಗಿರಲಿ, ಸಣ್ಣ ಪುಟ್ಟ ಕಾರ್ಯಕ್ರಮಕ್ಕೂ ಕೂಡ ದರ್ಶನ್ ಬರ್ತಾ ಇದ್ರು. ಸುಮಲತಾ ಕುಟುಂಬಕ್ಕೆ ಒಂದು ರೀತಿ ಆನೆ ಬಲ ಆಗಿದ್ರು ದರ್ಶನ್. ಬಟ್ ಇತ್ತೀಚೆಗೆ ಈ ದರ್ಶನ್ ಮತ್ತು ಸುಮಲತಾ ಅವರ ಬಾಂಧವ್ಯದಲ್ಲಿ ಬಿರುಕು ಮೂಡಿರೋದು ಈ ಮೂಲಕ ಗೊತ್ತಾಗ್ತಾ ಇದೆ. ಮೊನ್ನೆ ಅಷ್ಟೇ ಅಭಿಷೇಕ್ ಅಂಬರೀಷ್ ಮತ್ತು ಸುಮಲತಾ ಅಂಬರೀಷ್ ಅವರನ್ನು ಅನ್ಫಾಲೋ ಮಾಡಿದ್ರು ಇನ್ಸ್ಟಾಗ್ರಾಮ್ನಲ್ಲಿ ನಟ ದರ್ಶನ್. ಇವತ್ತು ಸುಮಲತಾ ಅವರ ಕುಟುಂಬದಲ್ಲಿ ಒಂದು ಕಾರ್ಯಕ್ರಮ ಇತ್ತು, ಅದು ಅಭಿಷೇಕ್ ಪುತ್ರನ ನಾಮಕರಣದ ಕಾರ್ಯಕ್ರಮ. ಇದಕ್ಕೆ ದರ್ಶನ್ ಬರ್ತಾರೆ ಅನ್ನುವಂತಹ ಮಾತಿತ್ತು. ಬಟ್ ಅದೀಗ ಹುಸಿಯಾಗಿದೆ. ದರ್ಶನ್ ಇವತ್ತು ಆ ಕಾರ್ಯಕ್ರಮಕ್ಕೆ ಬಂದಿಲ್ಲ. ಶೂಟಿಂಗ್ ಮಾಡದೇನೆ ಮನೆಯಲ್ಲಿಯೇ ರೆಸ್ಟ್ ಮಾಡ್ತಾ ಇದ್ರು. ದರ್ಶನ್ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗದೆ ಇರುವಂಥದ್ದು ಇಬ್ಬರ ನಡುವಿನ ಆ ಬಾಂಧವ್ಯದಲ್ಲಿ ಬಿರುಕು ಮೂಡಿರೋದನ್ನು ಖಚಿತಪಡಿಸ್ತಾ ಇದೆ.